ಯಾರಿನಿ ಮೋಹಿನಿ. ನಾಳೆ ಬೆಳಗ್ಗೆ 8 ಗಂಟೆಗೆ ಒಳ್ಳೆ ಘಳಿಗೆ ಇದೆ, ನೀವು ಬಂದ್ರೆ ಚೆನ್ನಾಗಿರುತ್ತೆ. ನಾನು ಪೂಜೆಗೆ ಮಾಯಾ ಮುತ್ತುಗೆ ಹೆಂಡತಿ ಆಗೋಳು. ಅವಳು ಹುಟ್ಟಿದ ಹಬ್ಬದ ದಿನ ಮುತ್ತು ಸಡಗರದಿಂದ ಓಡಾಡ್ಬೇಕಲ್ವಾ ಬೆಳ್ಳಿ? ಘಳಿಗೆ ಚೆನ್ನಾಗಿರೋದ್ರಿಂದ ನಾವು ಮಾಯನ್ ಕೈಲಿ 8 ಗಂಟೆಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ ಬೆಳ್ಳಿ. ಈ ಮನೆಯಲ್ಲಿರೋರಂದ್ರೆ ಈ ಮನೆಯಲ್ಲಿರೋರು ಎಲ್ರಿಗೂ ತೊಂದರೆ ಆಗುತ್ತಾ? ಇಲ್ಲವಾ, ಮುತ್ತಣ್ಣ, ಕಾರ್ತಿ, ಐಶ್ವರ್ಯ, ಬೆಳ್ಳಿಗೆ ಅವ್ರಿಗೇನು ಆಗಲ್ಲ. ಉಳಿದವ್ರಿಗಂತೂ ಮಾರಿ ಹಬ್ಬ. ಹಾಂ ಸರಿ ಅಮ್ಮ, ನೀವು ಹೊರಡಿ. ಮತ್ತೆ ಈ ವಿಷಯನ? ಹಾಂ ಗೊತ್ತು. ಸರಿನವ. ಈ ಮನೆಗೆ ಯಾವುದೇ ಸಮಸ್ಯೆಗಳು ಬರಬಾರ್ದು ಅಂತ ತಾಯ್ತಗಳನ್ನ ಕಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮುಂದೆ ಮಾಯಾ ಚಿತ್ರನ ಸ್ಥಾನ ತುಂಬಕ್ ಬರ್ತಾ ಇದ್ದಾಳೆ. ನೀನ್ ಹೇಗೆ ಚಿತ್ರನ ಮೇಲೆ ಪ್ರೀತಿ ತೋರಿಸ್ತಿದ್ದೋ ಮಾಯನ್ಗೂ ಹಾಗೆ ತೋರಿಸ್ಬೇಕು. ಅರ್ಥ ಆಯ್ತಾ? ಮಾವ, ನಿಮಗೆ ಯಾರು ಇಷ್ಟ ಆಗ್ತಾರೋ ಅವ್ರು ನನಗೂ ಇಷ್ಟ ಆಗ್ತಾರೆ. ನಿಮಗೆ ಯಾರು ಇಷ್ಟ ಆಗಲ್ವೋ ಅವ್ರು ನನಗೂ ಇಷ್ಟ ಆಗಲ್ಲ ಮಾವ. ಇದುವರೆಗೂ ನೀವು ಹೇಳಿದ್ದೆಲ್ಲ ಕೇಳ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆನೂ ನೀವು ಹೇಳ್ದಾಗೆ ನಡ್ಕೊಳ್ತೀನಿ. ನೀವು ಮಾಯಕ್ಕ ಯಾವಾಗಲೂ ಚೆನ್ನಾಗಿರಬೇಕು, ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬಿಡು, ನೀನ್ ತುಂಬಾ ಚೆನ್ನಾಗಿ ರೆಡಿ ಆಗಿದ್ಯಾ ಬೆಳ್ಳಿ. ಥ್ಯಾಂಕ್ಸ್ ಹರಿಣಿ. ಪೂಜೆಗೆ ಅಂತ ತಗೊಂಡಿದ್ದು. ಮಾವ ದೇವಸ್ಥಾನಕ್ಕೆ ಬರಕ್ ಆಗ್ತಿಲ್ವಲ್ಲ, ಅದಕ್ಕೆ ಇಲ್ಲೇ ಬಂದು ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ಇವತ್ತಿಂದ ಒಳ್ಳೆ ಕಾಲ ಶುರುವಾಗೈತಿ ತಾಯಿ. ಈ ಮನೆ ಸೊಸೆಯಿಂದ ಎಲ್ಲ ಒಳ್ಳೇದಾಗೈತೆ ಅಂತ ಜಕ್ಕವ ತಾಯಿ ಹೇಳ್ತಾಳೆ. ತಾಯಿ ಹೇಳ್ತಾಳೆ, ತಾಯಿ ಕೊಟ್ಟರು ಅವಕಾಶ ಉಪಯೋಗಿಸ್ಕೊಳ್ಳಿ ತಾಯಿ. ಈ ಮನೆಗೆ ಎಲ್ಲ ಒಳ್ಳೇದಾಗ್ತಿದೆ ತಾಯಿ. ನಿಮ್ಮವ್ರನ್ನ, ನಿಮ್ಮ ನಂಬಿದವ್ರನ್ನ ಕಾಪಾಡೋದು ನಿಮ್ಮ ಕೈಲಿದೆ ತಾಯಿ, ನಿಮ್ಮ ಕೈಲಿದೆ. ಜೈ ಜಕ್ಕವ್ವ. ಹರಡಿ, ಏನೇನೋ ಹೇಳ್ಬಿಟ್ಟು ಹೋದ್ರಲ್ಲ, ಒಂದು ಅರ್ಥನೇ ಆಗ್ಲಿಲ್ಲ. ಅವ್ರು ಹೇಳಿದ್ ನಿನ್ನೊಳ್ಳೇದಕ್ಕೋಸ್ಕರನೇ ಅಲ್ವಾ? ನೀನ್ ಅದನ್ನ ಅರ್ಥ ಮಾಡ್ಕೋಬೇಕು. ನನ್ ಒಳ್ಳೇದಕ್ಕ? ಹೌದು ಬೆಳ್ಳಿ, ಈ ಮನೆನ ಕಾಪಾಡೋದು ಬಿಡೋದು ಈಗ ನಿನ್ನ ಕೈಲಿದೆ. ಅದಕ್ಕೆ ನೀವು ಒಂದು ಕೆಲಸ ಮಾಡಬೇಕು. ಏನು? ಈ ತಾಯ್ತದ ದಾರಾನ ನಿನ್ ಕಿತ್ತು ಹಾಕ್ಬೇಕು. ಏನು? ತಾಯ್ತಾನ ಕಿತ್ತಾಕ್ಬೇಕಾ? ಅಯ್ಯೋ, ನನ್ನ ಕೈಲಾಗಲ್ಲಪ್ಪ. ಇದೇನಾದ್ರೂ ಅತ್ತೆ ಗೊತ್ತಾದ್ರೆ ಅಷ್ಟೇ, ಆಮೇಲೆ ನಾನು ಕಿತ್ತಕಲ್ಲ. ಅಯ್ಯೋ, ಈ ತಾಯ್ತಾನ ದೊಡ್ಡ ಸ್ವಾಮೀಜಿ ಅವ್ರನ್ನ ಕರೆಸಿ ಅವ್ರ ಕೈಲಿ ಪೂಜೆ ಮಾಡಿಸಿ ನನ್ನ ಕೈಲೇ ಕಟ್ಸಿರೋದು. ನಾನೇನಾದ್ರೂ ಕಿತ್ತಾಕಿದ್ರೆ ಅಷ್ಟೇ, ಆಮೇಲೆ ನಿಂದು ಮತ್ತೆ ಮುತ್ತುಮ್ಮವನ್ ಮದ್ವೆ ಆಗ್ಬೇಕಂದ್ರೆ ನೀನು ಈ ತಾಯ್ತದ ದಾರನ ಕಿತ್ತಾಕ್ಬೇಕು. ನೀನು ಹಾಗೆ ಮಾಡಿದ್ರೇ ನೀನು ಈ ಮನೆ ಸೊಸೆ ಆಗೋಕ್ಕೆ ಸಾಧ್ಯ. ಆಗಲೇ ಈ ಮನೆ ಉದ್ಧಾರ ಆಗೋದು. ಅಂದರೆ
ಅಂದರೆ ಗಿಂದ್ರೆಲ್ಲ ಏನೂ ಇಲ್ಲ. ನೀನು ಮುತ್ತು ಮಾವ ಚೆನ್ನಾಗಿರಬೇಕು ಅಂದರೆ ನೀನು ಕೆಲಸ ಮಾಡಲೇಬೇಕು ಬೆಳ್ಳಿ. ಮಾವಂಗೆ ಒಳ್ಳೇದಾಗತ್ತೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಅದು ಮುತ್ತು ಮಾವ ಅಷ್ಟೇ ಅಲ್ಲ, ನೀನು ಚೆನ್ನಾಗಿರ್ತೀಯ. ಇರು, ನಾನು ಬಂದೆ. ಬೆಳ್ಳಿ ಕಟ್ ಮಾಡು ಬೆಳ್ಳಿ ತಾಯ್ತ ದಾರನ. ಏನ್ ಯೋಚನೆ ಮಾಡ್ತಿದ್ಯಾ? ಕಟ್ ಮಾಡು ಬೆಳ್ಳಿ. ಬೆಳ್ಳಿ ತಗೋ. ಏನ್ ನೋಡ್ತಿದ್ಯಾ? ತಗೋ ಬೆಳ್ಳಿ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಮ್ಮ ತಾಯಿ ಚಾಮುಂಡಿ, ನಾನು ಈ ತಾಯ್ತಾನ ಕತ್ತರಿಸ್ತಿದ್ದೀನಿ. ಇದರಿಂದ ಮುತ್ತು ಮಾವಂಗೆ ಒಳ್ಳೇದು ಮಾಡು ತಾಯಿ. ಅವ್ರು ಸುಖವಾಗಿದ್ರೆ ನನಗಷ್ಟೇ ಸಾಕು. ಕಟ್ ಮಾಡು ಬೆಳ್ಳಿ. ಪ್ರೀತಿಯ ಮಾಯಾಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಂತಿ ನಿನ್ನ ಪ್ರೀತಿಯ ಮುತ್ತು. ಥ್ಯಾಂಕ್ ಯು ಮಾವ. ಜಾದು ಮಾಡಿದಂತೆ ಪಿಸು ಮಾತು ಹಾಡಿದಂತೆ ಒಂದೇ ಚಿಟಿಕೆಯಲ್ಲಿ ಈಗ ಎಲ್ಲ ಸುಂದರ. ಮಾವ, ಹ್ಯಾಪಿ ಬರ್ಡೇ ಮಾಯಾ. ಥ್ಯಾಂಕ್ ಯು ಸೋ ಮಚ್ ಮಾವ. ಇಷ್ಟೊಂದು ಸ್ವೀಟ್ನೆಸ್ ಎಲ್ಲ ತಡ್ಕೊಳಕ್ ಆಗಲ್ಲ ಮಾವ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ,
ಆದ್ರೆ ಈ ರೀತಿ ಗಿಫ್ಟ್ಸ್ ಎಲ್ಲ ಬರ್ಕಂತ ಅನ್ಕೊಂಡಿರ್ಲಿಲ್ಲ. ಐ ಆಮ್ ರಿಯಲಿ ಇಂಪ್ರೆಸ್ಡ್ ಮಾವ. ಇದು ಸ್ಟಾರ್ಟಿಂಗ್ ಅಷ್ಟೇ, ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡ ಸರ್ಪ್ರೈಸ್ ಇದೆ. ಬೇಗ ರೆಡಿ ಆಗ್ಬಿಟ್ಟು ಬಂದ್ಬಿಡು. ಸರಿ ಮಾವ. ಸರಿ. ಕಟ್ ಮಾಡು ಬೆಳ್ಳಿ. ಇನ್ನ ಏನ್ ಯೋಚನೆ ಮಾಡ್ತಾ ಇದೀಯಾ? ಬೆಳ್ಳಿ, ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ಯಾ. ಸರಿ ಹರಿಣಿ, ಪೂಜೆಗೆ ತಡ ಆಗುತ್ತೆ, ನಾ ಹೊರಡ್ತೀನಿ. ಸರಿ ಬೆಳ್ಳಿ, ಹೋಗ್ಬಾ, ಹುಷಾರು. ಬರ್ತಾ ಇದ್ದೀನಿ ಈ ಮನೆಗೆ ನಾನು ವಾಪಸ್. ಕಂದ, ವಿಶ್ ಯು ಹ್ಯಾಪಿ ಬರ್ಡೇ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಪಾ. ಹುಟ್ಟು ಹಬ್ಬದ ಶುಭಾಶಯಗಳು ಮಾಯಾ. ದೇವ್ರು ನೀನೇನು ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ಸ್ ಅತ್ತೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಬೈರಾ. ಒಂದು ನಿಮಿಷ. ಥ್ಯಾಂಕ್ ಯು ಸೋ ಮಚ್. ಅತ್ತೆ, ಸೀರೆ ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಮಾವ ಕೊಡಿಸಿದ್ದು. ತುಂಬಾ ಚೆನ್ನಾಗಿದೆ ಅಮ್ಮ. ಮುತ್ತು ಆಯ್ಕೆ ಮಾಡಿರೋದಂದ್ರೆ ಯಾವಾಗ್ಲೂ ಚೆನ್ನಾಗಿರುತ್ತೆ. ಶರ್ಮಿಳಾ, ನೋಡು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ಮಾಯಾ. ಹೌದಮ್ಮ, ಹುಟ್ಟು ಹಬ್ಬದ ಶುಭಾಶಯಗಳು. ನನ್ನ ದೃಷ್ಟಿನೇ ತಾಗತ್ತೆ. ಥ್ಯಾಂಕ್ ಯು ಅದಕ್ಕೆ. ಸಂಜೆ ಪಾರ್ಟಿ ಎಲ್ಲ ಮುಗಿದ್ಮೇಲೆ ಅವಳು ದೃಷ್ಟಿ ತೆಗೆದನ್ ಮರಿಬೇಡ ಶರ್ಮಿಳಾ. ಆಯ್ತಮ್ಮ. ಸ್ವರ್ಗದಿಂದ ಅಪ್ಸರನೇ ಇಳಿದು ಬಂದ ಕಾಣ್ತಾ ಇದ್ದಾಳೆ ನಮ್ಮ ಮಾಯಾ. ಹೋಗಿ ಅತ್ತೆ, ನೀವು ಇಷ್ಟು ಸ್ವೀಟ್ ಆಗಿ ಮಾತಾಡಿದ್ರೆ ನಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಅರೆ ಓ, ಸ್ವೀಟ್ ಅಂದ ಕೂಡಲೇ ನನಗೆ ಸ್ವೀಟ್ ನೆನಪಾಯ್ತು. ಹೋಗಿ ಸ್ವೀಟ್ ತಗೊಂಡು ಬಮ್ಮ. ಸರಿಮ್ಮ. ಅತ್ತೆ, ಸ್ವೀಟ್ ಆಮೇಲೆ ತಿನ್ನಿಸಿ, ನನಗೆ ಮೊದಲು ಆಶೀರ್ವಾದ ಮಾಡಿ. ಇರ್ಲಿ ಮಾಯಾ, ದೇವರು ನೀನನ್ನು ತುಂಬ ಚೆನ್ನಾಗಿಟ್ಟಿರಲಿ. ಹೋಗಿ ಮೊದಲು ನಿಮ್ಮ ಅಪ್ಪನ ಹತ್ರ ಆಶೀರ್ವಾದ ತಗೋ. ಸರಿ ಅತ್ತೆ. ಅಪ್ಪ, ಆಶೀರ್ವಾದ ಮಾಡಿ. ನಿನ್ನ ಆಸೆ ಆಕಾಂಕ್ಷೆ ಎಲ್ಲ ಈಡೇರಲಿ ಮಗಳೇ. ಹೋಗು, ಅಳಿಯಂದ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಸರಿಯಪ್ಪ. ಮಾವ, ಆಶೀರ್ವಾದ ಮಾಡಿ. ಮಾಯ, ಏನು ಮಾಡ್ತಾ ಇದೀಯಾ? ನೀನು ನೋಡಿದ್ರೆ ನನ್ನ ಹತ್ರ ಆಶೀರ್ವಾದ ತಗೋಬೇಕು ಅಂತ ಇದೆಯಾ, ಆದರೆ ನನಗೆ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅನಿಸ್ತಿದೆ. ಕ್ಷಮೆನಾ? ಯಾಕೆ ಮಾವ? ಯಾಕಂದರೆ
ಈ ಮನೆಗೆ ಬಂದಾಗಿಂದ ತುಂಬ ಜನ ನಿನ್ನ ಬಗ್ಗೆ ಮಾತಾಡಿದ್ರು. ನಾನು ನಿನ್ನ ಪರವಾಗಿ ನಿಲ್ಲಕ್ಕಾಗಲಿಲ್ಲ. ಅದು ಅಲ್ಲದೆ ಈ ಊರಿನ ಜನ ಕೂಡ ನಿನ್ನ ಬಗ್ಗೆ ತುಂಬ ಮಾತಾಡಿದ್ರು. ಆಗಲೂ ನಾನು ನಿನ್ನ ಸಪೋರ್ಟಿಗೆ ನಿಲ್ಲಿಲ್ಲ. ತುಂಬ ಸರಿ ನನ್ನ ಕಷ್ಟಕ್ಕಾಗಿದೆಯಾ ಮಾಯಾ. ನನ್ನಿಂದ ನೀನು ಜೈಲ್ಗೆ ಹೋಗೋ ಹಾಗಾಯಿತು. ಮಾಡದೇ ಇರೋ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸಿದ್ಯಾ. ಆಗಲೂ ನಾನು ನಿನ್ನ ಜೊತೆಗಿರೋಕ್ಕಾಗಲಿಲ್ಲ. ಈಗ ನೀನು ಖುಷಿಯಾಗಿರೋ ಟೈಮಲ್ಲಿ ನಾನು ನಿನ್ನ ಜೊತೆ ಇರೋದು ಸರಿನೋ ತಪ್ಪು ನನಗೆ ಗೊತ್ತಾಗ್ತಾ ಇಲ್ಲ. ಮಾವ, ನೀವು ಹಾಗೆಲ್ಲ ಮಾತಾಡಬಾರ್ದು. ನೀವು ಹೇಳ್ತಿರೋ ವಿಷಯ ತುಂಬ ಹಿಂದೆನೇ ಆಗೋಗಿದೆ. ಅದನ್ನೆಲ್ಲ ಮರೆತು ಇವತ್ತಿನ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಇವತ್ತಿನ ದಿನದಲ್ಲಿ ಇಷ್ಟೊಂದು ಸರ್ಪ್ರೈಸಸ್ಸು ಗಿಫ್ಟ್ಸ್ ಇದೆ ಅಂದರೆ ಅದಕ್ಕೆಲ್ಲ ಕಾರಣ ನೀವೇ ಮಾವ. ಅಷ್ಟೇ ಅಲ್ಲ, ಈ ಎಕ್ಸೈಟ್ಮೆಂಟ್ ನನ್ನ ಜೀವನ ಪೂರ್ತಿ ಇರುತ್ತೆ ಅಂತ ನನಗೆ ಗೊತ್ತು ಮಾವ. ಯಾಕಂದರೆ ನೀವು ಯಾವಾಗಲೂ ನನ್ನ ಜೊತೆ ಇರ್ತೀರಾ ಅಂತ ನನಗೆ ನಂಬಿಕೆ ಇದೆ. ಅಷ್ಟು ಸಾಕು ನನಗೆ. ಅಣ್ಣ, ಮಾಯಂಗ್ ಸ್ವೀಟ್ ತಿನ್ಸು. ನಾಳೆ ಪೂಜೆ ಇದೆ, ಅದಕ್ಕೆ ನೀವು ಬರ್ಬೇಕಂತೆ. ನೀನು ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ಬಿಡು. ನೀನು ಇಡೀ ದಿನ ಖುಷಿಯಾಗಿರಬೇಕು. ಹ್ಯಾಪಿ ಬರ್ಡೇ ಟು ಯು ಮಾಯಾ. ನೀನು ಕೇಕ್ ಕಟ್ಟಿಂಗ್ ಅಂತ ತಂದಿರೋ ಡ್ರೆಸ್ಸು ರೂಮಲ್ಲಿ ನಿನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಹೋಗು, ಹಾಕೊಂಡು ಬಾ. ಸರಿ ಮಾವ. ಚಿತ್ರಕ್ಕನ ಜಾಗ ತುಂಬಕ್ಕೆ ಸ್ಕೆಚ್ ಹಾಕ್ತಿದ್ಯಾ ಮಾಯಾ. ನೀನು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಅಷ್ಟೇ. ಮಾವ ಯಾರಿಗಂತ ಈಗಾಗಲೇ ತೀರ್ಮಾನ ಆಗೋಗಿದೆ. ಖುಷಿಯಲ್ಲಿ ಸೆಲೆಬ್ರೇಟ್ ಮಾಡ್ತಿರೋ ಈ ಬರ್ತ್ಡೇ ನಿಂಗೊಂದು ಒಳ್ಳೆ ಪಾಠ ಕಲಿಸುತ್ತೆ. ನೋಡ್ತಾ ಇರೋ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶ ಹಸ್ತಾಯ. ಇವಾಗ ನಡೀತಿರೋದು ಹೋಮದ ಹೆಸರು ಧನ್ವಂತರಿ ಹೋಮ. ಹೋಮ ಮಾಡೋ ಉದ್ದೇಶ ಏನಂದರೆ ನಮ್ಮ ದೇಹದಲ್ಲಾಗೋ ಏರುಪೇರುಗಳು, ರೋಗ ರುಜಿನಗಳು ಎಲ್ಲ ನಿವಾರಣೆಯಾಗಿ ದೇಹಕ್ಕೆ ಲವಲೌಕಿ ಸಿಗಲಿ ಅಂತ ಹೇಳಿಬಿಟ್ಟು ಧನ್ವಂತರಿ ಹೋಮನ ಮಾಡ್ತೀವಿ. ಬೆಳ್ಳಿ, ನೀನು ದೊಡ್ಡ ಗಂಡಾಂತರದಿಂದ ಪಾರಾಗಿದೆಯಮ್ಮ. ಅದಕ್ಕೋಸ್ಕರನೇ ಹೋಮ ಮಾಡ್ತಾ ಇರೋದು. ನೋಡಿ, ಪೂಜೆ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಮನೆ ದೇವರು ಜ್ಞಾಪಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಬೆಳ್ಳಿ, ಬಾಮ ಕೂತ್ಕೋ. ಬೆಳ್ಳಿ, ಹೋಗು. ಓಂ ನಮೋ ಮಹೋದ್ಭವಾಯ ಅಮೃತ ಕಲಶ ಹಸ್ತಾಯ. ತಗೊಳಮ್ಮ, ಇದನ್ನಿಟ್ಕೊಂಡು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಕಲಶಕ್ಕೆ ಪೂಜೆ ಮಾಡಮ್ಮ. ಕಂಕಣ ಕೊಟ್ಟ ಹೊತ್ತಾಯ್ತು, ಮುತ್ತಣ್ಣ ಬರಲಿಲ್ವಾ? ಮುತ್ತು ಬರೋದಕ್ಕೆ ಆಗೋದಿಲ್ಲ. ಇವತ್ತು ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಈಗೇನು ಮಾಡಬೇಕು ಸ್ವಾಮಿಗಳೇ? ಏನು ಮಾಡೋಕ್ಕಾಗಲ್ಲ, ಎಲ್ಲ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಕೆಲಸ ಮುಂದುವರ್ಸು. ಬೆಳ್ಳಿ, ಯಾಕೆ ಮಂಕ ಕೂತಿದ್ಯಾ? ಮುತ್ತು ಬಂದಿಲ್ಲ ಅಂತನಾ? ಅಯ್ಯೋ, ಹಾಗೇನಿಲ್ಲ ಅಮ್ಮ. ಮತ್ತೆ ಒಳ್ಳೇದ್ ಮಾಡಪ್ಪ ತಂದೆ ಅಂತ ದೇವ್ರನ್ನ ಕೇಳ್ಕೊಳ್ಳೋತ್ತಾನೆ. ಹಾಂ, ಬೇಡ್ಕೋತೀನಿ. ಒಂದು ನಿಮಿಷ ಹೋಗ್ಬಿಟ್ಟು ಬರ್ತೀನಿ. ಬೇಗ ಬಾ. ಅಪ್ಪ ಶಿವಪ್ಪ, ನಾನೇನೇನೆಲ್ಲ ಬೇಡ್ಕೊಂಡಿದ್ದೀನಿ. ನಾನು ಕೇಳ್ಕೊಂಡಿದ್ದೆಲ್ಲನೂ ನೆರವೇರಿಸಿದ್ಯಾ. ಈಗಲೂ ಒಂದು ಕೇಳ್ಕೊತೀನಿ, ಅದನ್ನು ಇಲ್ಲ ಅಂತ ಮಾತ್ರ ಹೇಳಬೇಡ. ಈ ಪೂಜೆಗೆ ಮುತ್ತು ಮಾವ ಇದ್ರೆ ಒಳ್ಳೇದು ಅಂತ ಪುರೋಹಿತರು ಹೇಳಿದ್ದನ್ನ ನೀನು ಕೇಳಿಸ್ಕೊಂಡೆ ತಾನೆ?
ಹೇಗಾದರೂ ಮಾಡಿ ಮುತ್ತು ಮಾವನ ಈ ಪೂಜೆಗೆ ಬರೋ ಹಂಗೆ ಮಾಡು. ಮಾವ ಏನು ಪೂಜೆಯಲ್ಲಿ ಜಾಸ್ತಿ ಹೊತ್ತು ಕುತ್ಕೊಳ್ಳೋದೇನು ಬೇಡ, ಬೇಗನೆ ಹೋಗಲಿ. ಹೇಗಾದರೂ ಮಾಡಿ ಬರೋ ಹಂಗೆ ಮಾಡು ಪ್ಲೀಸ್. ಇಲ್ಲ ಅನ್ಬೇಡ. ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಶಿವಪ್ಪ, ನಾನು ನಿನ್ಗೋಸ್ಕರ ಹೆಜ್ಜೆ ನಮಸ್ಕಾರ ಹಾಕ್ತೀನಿ. ಮಾವ ಬರೋ ಹಂಗೆ ಮಾಡು. ಖಂಡಿತ ಬರೋ ಹಾಗೆ ಮಾಡ್ತೀನಿ ಬೆಳ್ಳಿ. ಶಿವಪ್ಪ, ನೀನ್ಯಾಕೆ ಹೆಣ್ಣಿನ ಧ್ವನಿಲಿ ಮಾತಾಡ್ತಿದ್ಯಾ? ಗಂಟ್ಲು ಸರಿ ಇಲ್ವಾ? ಕಷಾಯ ಮಾಡ್ಕೊಡ್ತೀನಿ, ಅದನ್ನ ಕುಡಿ, ಆಗೆಲ್ಲ ಸರಿ ಹೋಗುತ್ತೆ. ಹರಿಣಿ, ನೀನ್ ಯಾವಾಗ ಬಂದೆ? ನೀನು ಶಿವಪ್ಪನ ಹತ್ರ ಬೇಡಿಕೆ ಇಟ್ಟಿಯಲ್ಲ, ಅವಾಗಲೇ ಬಂದೆ. ಎಲ್ಲ ವಿಚಾರನೂ ಹೇಳ್ಕೊಂಡ? ಹರಿಣಿ, ನೀನ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಮಾತನ್ನ ಹೀಗೂ ಮರ್ಸ್ಬೋದು ಅಂತ ನಂಗೆ ಗೊತ್ತು ಬೆಳ್ಳಿ. ನಿನ್ನ ಕಣ್ಣು ಯಾರನ್ನ ಹುಡುಕ್ತಿದ್ದೆ, ಇಲ್ಲಿಗೆ ಯಾರು ಬಂದರೆ ನಿಂಗೆ ತುಂಬ ಸಂತೋಷ ಆಗುತ್ತಂತ ನಾನು ಹೇಳ. ಮುತ್ತು ಮಾವ ತಾನೆ?